ಫೇಮಸ್ ಆಗಿ ಇಡೀ ಜನಗಳಿಗೆ ತಮ್ಮ ಡೈಲಾಗಲ್ಲೇ ಹಿಡಿದು ಕಿಕ್ ಕೊಟ್ಟಂಥ ಮಾಸ್ತಿ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೋಡೋಕೆ ಚೆನ್ನಾಗಿದ್ದೀರಾ? ಹೇಗೆ ಅನಿಸ್ತಿದೆ ಸರ್? ಚೆನ್ನಾಗಿದ್ದೀರಾ? ಭೀಮಾ ಸಿನಿಮಾದಲ್ಲಿ ತಮ್ಮ ಡೈಲಾಗ್ಗಳು ಕಲರ್ಫುಲ್ಲಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಮೀನ್ಸ್ ಆ ಬೈಗಳಿರುತ್ತಲ್ಲ. ಭೀಮಾ ಸಿನಿಮಾದ ವಿಶೇಷನೇ ಎಲ್ಲನೂ ಬೇರೆ ಬೇರೆ. ಅಂದರೆ ಸಂಗೀತ ಅಂತ ಬಂದಾಗ ಈ ಕಡೆ ರ್ಯಾಪ್ ಸಾಂಗ್ ಇರುತ್ತೆ, ಇನ್ನೊಂದು ಕಡೆ ಹಳ್ಳಿಗರು ಅಂದರೆ ಕಾಡಲ್ಲಿರೋ ಹಾಡಿಗರ ಹಾಡನ್ನು ಬ್ಲೆಂಡ್ ಮಾಡಿದ್ದಾರೆ. ಮತ್ತು ಕಲಾವಿದರು ಅಂತ ಹೇಳಿದಾಗ ಹೊಸ ಕಲಾವಿದ್ರೂ ತಗೊಂಡಿದ್ದಾರೆ, ಸ್ಟೇಜ್ ಆರ್ಟಿಸ್ಟ್ಗಳು ನುರಿತ ಕಲಾವಿದ್ರೂ ಹಾಕ್ಕೊಂಡಿದ್ದಾರೆ. ಸೊ ಸಂಭಾಷಣೆ ಅಂತ ಬಂದಾಗ ಕೂಡ ಅದೊಂದು ಅಟೆಂಪ್ಟ್ ಮಾಡಿದ್ದಾರೆ. ಅಂದರೆ ಒಂದು ಬೆಂಗಳೂರಿನ ಒಂದಷ್ಟು ಸ್ಲಮ್ಗಳು, ಅಲ್ಲಿನ ಜನ, ಅಲ್ಲಿನ ಅವ್ರ ಮಾತು, ಅದು ಅಲ್ಲದೆ ಬೇರೆ ಬೇರೆ ಥರದ್ದು ಜನಗಳ ಮಾತನ್ನು ಯಥಾವತ್ತಾಗಿ ಉಪಯೋಗಿಸಿದ್ದೀವಿ. ಯಾವುದೇ ಒಂದು ಸಿನಿಮಾ ಗ್ರಾಮರ್ನ, ಸಿನಿಮಾ ಕಲರ್ನ ಬ್ಲೆಂಡ್ ಮಾಡಿದೆ ವಾಸ್ತವದಲ್ಲಿ ಅವ್ರು ಏನು ಮಾತಾಡ್ತಾರೆ ಅದನ್ನೇ ಡೈಲಾಗ್. ಅಂದರೆ ಕೌಂಟರ್ಸ್ ಇರುತ್ತೆ. ನೀನು ಬಾರೋ ನೋಡ್ಕೋತೀನಿ ಅಂದರೆ ನೀನು ಬಾ ಅಂದರೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಹೆಂಗೆ ಬರ್ತೀಯ ಅಂದರೆ ಮಾತ್ರ ನಮ್ಮ ಅಮ್ರಾಣೆ ಬರ್ತೀನಿ, ಈ ಥರದ ಮಾತುಗಳು ಅಷ್ಟೇ. ಸರ್, ಈ ಡೈಲಾಗ್ಗಳು ಹೇಗೆ ಸರ್ ಸ್ಟಾರ್ಟ್ ಆಗೋದು? ಅಂದರೆ ನೀವು ಇದನ್ನು ಅಲ್ಲಿ ಸ್ಥಳದಲ್ಲಿ ಹೋಗಿ ಕೇಳಿಬಿಟ್ಟು ಡೈಲಾಗ್ಸ್ನ ರೆಡಿ ಮಾಡ್ತೀರಾ ಅಥವಾ ಒಂದು ಇದರಲ್ಲಿ? ಆ ಥರದ್ದೊಂದು ಪ್ರಯತ್ನ ಅಂತೂ ಆಯಿತು. ಯಾಕಂದರೆ ವಿಜಯ್ ಅವರು ಕೆಲವೊಂದು ಪ್ರದೇಶಗಳಿಗೆ ಇವರೇ ಭೇಟಿ ಕೊಟ್ಟು, ಅಂದರೆ ಆ ಏರಿಯಾಗೆ ಒಬ್ಬ ಹೀರೋ ಹೋಗೋಕ್ಕಾಗಲ್ಲ, ಯಾಕಂದರೆ ಜನ ಮುತ್ಕೊಂಡ್ಬಿಡ್ತಾರೆ. ಸೊ ಅಂಥ ಕಡೆ ಮಾಸ್ಕ್ ಹಾಕ್ಕೊಂಡು ಮಂಕಿ ಕ್ಯಾಪ್ ಹಾಕ್ಕೊಂಡು ಹೋಗಿ ಆ ಪಾತ್ರಗಳು, ಅಂದರೆ ಇವರು ಸಿನಿಮಾದಲ್ಲಿ ಬರೆದಿರೋಂಥ ಪಾತ್ರಗಳು ಅವ್ರನ್ನ ಮನೆಗಳಿಗೆ ಕರೆಸಿ ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ಸಂಭಾಷಣೆಗೆ ಇಳಿಸಿದ್ದಂಥ ಇದು. ಸಲ್ಗಾದಲ್ಲಂತೂ ಫಿಲ್ಟ್ರೇ ಇಲ್ಲದೆ ಡೈಲಾಗ್ ಮೇಲೆ ಡೈಲಾಗ್ಗಳು ಇದ್ದೇ ಇತ್ತು. ಇವಾಗಲೂ ಕೂಡ ಭೀಮಾದಲ್ಲೂ ಅದೇ ಕಂಟಿನ್ಯೂ ಆಗಿರುತ್ತಾ ಅಂತ ಚರ್ಚೆ ಆಯಿತು. ಸೆನ್ಸಾರ್ ಅವರು ಕೂಡ ಕೂರಿಸ್ಕೊಂಡು ಒಂದಷ್ಟು ಕಟ್ಸ್ ಕೇಳಿದ್ರು. ಅದಕ್ಕೆ ಸಮಜಾಯಿಷಿ ಕೇಳ್ತಾರೆ. ಈಗ ನಾವು ಆ ಸೀನ್ ಬೇಕು ಅಂದರೆ ಏನಕ್ಕೆ ಬೇಕು ಅನ್ನೋದನ್ನು ಅವ್ರು ಕೇಳ್ತಾರೆ. ಆ ಥರದ್ದೊಂದು ಚರ್ಚೆ ಅಂತೂ ಆಯಿತು. ಸೊ ಅದು ಆಗಿದೆ. ಒಂದಷ್ಟು ಯಥಾವತ್ತಾಗಿ ಬಳಸ್ಕೊಳೋಂಥ ಭಾಷೆ, ಸ್ವಲ್ಪ ಖಾರ ಅನಿಸಿದ್ರೂ ಸಂದೇಶ ಇದೆ ಸಿನಿಮಾದಲ್ಲಿ. ಸೊ ಅದಕ್ಕೆ ಜನ ಮತ್ತು ಸೆನ್ಸಾರ್ ಅವರು ಕೂಡ ಹೋಗುವಾಗ ತುಂಬ ಸಂತೋಷದಿಂದ ಒಂದು ಒಳ್ಳೆ ಪ್ರಯತ್ನ ಪಟ್ಟಿದ್ದೀರಾ, ಆಲ್ ದಿ ಬೆಸ್ಟ್ ಅಂತ ಹೇಳಿ ಕಳಿಸಿದ್ದಾರೆ. ಸರ್, ಇವಾಗ ನಿಮಗೆ ಡೈಲಾಗ್ ಬರೆಯುವಾಗ ಈ ಲವ್ ಕಾನ್ಸೆಪ್ಟಿಗೆ ಚೆನ್ನಾಗಿ ಅಂದರೆ ಈಸಿಯಾಗಿ ಅನಿಸುತ್ತಾ ಅಥವಾ ಈ ಕಮರ್ಷಿಯಲ್ ಈ ಥರದ್ದು ಡೈಲಾಗ್ಸ್ಗಳು ಯಾವುದು ನಿಮ್ಗೆ ಈಸಿ ಅನಿಸೋದು? ಬರಹಗಾರನಾದಾಗ ಎಲ್ಲನೂ ನಿಭಾಯಿಸಬೇಕಾಗತ್ತೆ. ಕೆಲವೊಂದು ಕಷ್ಟ ಅನಿಸಿದ್ರು, ಬಟ್ ನನಗೆ ಹಾರರ್ ಸಿನಿಮಾ ಬರೆಯೋದು ಕಷ್ಟ. ಇನ್ನು ಎಲ್ಲ ಥರದ ಪ್ರಯತ್ನನೂ ಪಟ್ಟಿದ್ದೀನಿ. ನನಗೆ ಈಸಿ ಅನಿಸೋದು ಮಾಸ್ ಸಿನಿಮಾಗಳು, ಭೀಮಾ ಈ ಥರದ ಸಿನಿಮಾಗಳು ತುಂಬ ಈಸಿ ಅನಿಸುತ್ತೆ. ಏಕೆಂದರೆ ಟಗರು, ಸಲಗ, ಭೀಮಾ, ಹೊಯ್ಸಳ ಈ ಥರದ್ದು. ಕಾಮಿಡಿ ಅಂತ ಬಂದಾಗ ಅಯೋಗ್ಯ ಟ್ರೈ ಮಾಡಿದ್ದೆ, ಬಟ್ ಭೀಮಾದಲ್ಲಿ ಕಾಮಿಡಿ ತುಂಬ ಚೆನ್ನಾಗಿದೆ. ಬಟ್ ನಿಮ್ಗೆ ಓವರ್ ಆಲ್ ಸಿನಿಮಾ ನೋಡಿದಾಗ ನೀವು ಕನೆಕ್ಟ್ ಆಗೋದೇ ಎಮೋಷನ್. ಇದಕ್ಕೆ ತುಂಬ ಭಾವನಾತ್ಮಕವಾಗಿ ಈ ಭೀಮನ್ ಜೊತೆ ಕನೆಕ್ಟ್ ಆಗ್ತೀರ. ಹಂಗಂತ ಹೆವಿ ಎಮೋಷನ್ಸ್ ಅಂತ ಅಲ್ಲ, ನಿಮಗೆ ನೆನಪಲ್ಲಿ ಉಳಿಯೋದು ಎಮೋಷನ್ಸ್ ಆಗುತ್ತೆ. ಬಟ್ ನಿಮ್ಗೆ ಅಲ್ಲಿ ಮಜಾ ಕೊಡೋದು ತರಲೆ, ಆ ಏರಿಯಾ ಹುಡುಗರದು ಪುಡ್ಡಾಟ, ಅವ್ರ ಮಾತು. ಆಮೇಲೆ ಸಂಗೀತ ಅಂತ ಬಂದಾಗ ನಿಮಗೆ ಗೊತ್ತು, ಈಗಾಗಲೇ 4-5 ಸಾಂಗ್ ತುಂಬಾ ಚೆನ್ನಾಗಿದೆ. ಸಂಗೀತ ಆಸಕ್ತರು ಕೂಡ ತುಂಬಾ ಇಷ್ಟಪಡುವಂಥ ಚಿತ್ರ ಆಗುತ್ತೆ. ಮಾಸ್ತಿ ಸರ್ ಯಾವುದರಲ್ಲಿ ಸ್ಟ್ರಾಂಗ್, ಈ ಕಾಮಿಡಿ ಡೈಲಾಗ್ಸ್ಗಳ ಅಥವಾ ಈ ಥರ ಡೈಲಾಗ್ಸ್ಗಳ? ಮಾಸು ಮತ್ತು ಕಾಮಿಡಿ ನನಗೆ ಇಷ್ಟ. ಯಾಕೆಂದರೆ ಟಗರು ಸಿನಿಮಾ, ಸಲಗ ಸಿನಿಮಾ, ಭೀಮಾ ಸಿನಿಮಾದಲ್ಲಿ ಕಾಮಿಡಿ ಅಂತ ಸಪ್ರೇಟ್ ಟ್ರ್ಯಾಕ್ ಇರಲ್ಲ. ಏನು ಪಾತ್ರಗಳಿರ್ತವೆ ಅವೇ ಕಾಮಿಡಿ ಮಾಡೋದು. ಸೊ ಇನ್ಬಿಲ್ಟ್ ಇರುತ್ತೆ, ಸಪ್ರೇಟಾಗಿ ಕಾಮಿಡಿಗೋಸ್ಕರ ಪಾತ್ರಗಳಿರ್ತವೆ ಅಂತ ಅಲ್ಲ. ಸೊ ಹಿಂಗಿದ್ದಾಗ ಅವರೇ ಕಾಮಿಡಿ ಮಾಡ್ತಾರೆ ಅನ್ನೋದು ಚೆನ್ನಾಗಿರುತ್ತೆ. ನೀವೇ ಬರೆದಂಥ ಡೈಲಾಗು ಯಾವುದು ನಿಮಗೆ ನೀವೇ ನೆನೆಸ್ಕೊಂಡು ನಕ್ಕಂಥ ಸಂದರ್ಭ, ನಿಮ್ಮದೇ ಡೈಲಾಗು? ಅದು ಇನ್ನೂ ರಿವೀಲ್ ಮಾಡೋಂಗಿಲ್ಲ, ಟ್ರೈಲರಲ್ಲಿ ಬರುತ್ತೆ. ಟ್ರೈಲರಲ್ಲಿದೆ. ನೆಕ್ಸ್ಟ್ ಸಿನಿಮಾ 9ನೇ ತಾರೀಕು, ಇನ್ನೇನು ಎಲ್ಲ
ಮ್ಯಾಕ್ಸ್ ಇನ್ನೊಂದು 13 ಡೇಸ್ ಆದಮೇಲೆ ಜನ ಪ್ರೀತಿಯಿಂದ ಮಾತಾಡ್ತಾರೆ. ಒಂದಂತೂ ಸತ್ಯ, ತುಂಬ ಕೌಂಟ್ರಸ್ಸು ಟ್ರಾಲ್ ಆಗುತ್ತೆ, ಅಂದರೆ ರೀಲ್ಸ್ ಆಗುತ್ತೆ. ನಿಮ್ಮ ವಿಜಯ್ ಸರ್ ಜರ್ನಿ ಹೇಗಿತ್ತು ಸರ್? ನನಗೆ ಯಾವಾಗಲೂ ಹೇಳೋದು ನಾನು, ದುನಿಯಾ ವಿಜಯ್ ನನಗೆ ಗುರುನೂ ಹೌದು, ಗೆಳೆಯನೂ ಹೌದು. ಕೆಲವೊಂದು ವಿಚಾರಗಳಲ್ಲಿ ತಿದ್ದಿದ್ದಾನೆ, ಇಲ್ಲ ಹಿಂಗೆ ಅಂತ. ಅವ್ರಿಗೂ ಗೆಳೆಯ ಸೂರಿ. ಸೊ ಸೂರಿ ಸಾರು ನಮಗೆ ಒಂಥರ ಸಂಭಾಷಣೆ ವಿಚಾರದಲ್ಲಿ ಹಿಂಗೆ ಇರಬೇಕು ಅಂತ ಹೇಳಿದವರು, ಮಾಡಿಸಿದವರು, ಅವಕಾಶ ಕೊಟ್ಟವರು. ಆ ಅವಕಾಶ ಮತ್ತೆ ಸಲಗ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಕೊಟ್ಟರು. ಒಂದು ಬೇರೆ ಥರದ್ದು ಸಿನಿಮಾ. ಆಗಿನ ಪರಿಸ್ಥಿತಿಗೆ ಸಲಗ ತುಂಬಾ ಸವಾಲ್ ಇದ್ದಂಥ ಸಿನಿಮಾ. ಯಾಕಂದರೆ ಕೋವಿಡ್ ಮುಗಿದಿತ್ತು, ಆವಾಗ ಜನ ಥಿಯೇಟರ್ಸ್ ಬರಬೇಕಾಗಿತ್ತು. ಆವಾಗ ತುಂಬ ಚೆನ್ನಾಗಿ ಆಯಿತು ಸಲಗ, ಜನರ ಪ್ರೀತಿ ಆಶೀರ್ವಾದದಿಂದ. ಸೊ ಇವಾಗ ಅದೇ ಪರಿಸ್ಥಿತಿಗೆ ಬಂದಿದೆ. ಥಿಯೇಟರ್ಸ್ ಸಮಸ್ಯೆ, ಜನ ಸಿನಿಮಾಗೆ ಬರ್ತಾ ಇಲ್ಲ ಅನ್ನೋ ಒಂದು ಮಾತು. ಇದ್ರ ಮಧ್ಯೆ ಭೀಮಾಗ್ ನಾವು ಏನಕ್ಕೆ ತುಂಬ ಹೇಳ್ತೀವಿ ಅಂದರೆ, ಎಲ್ಲ ಅಂಶಗಳಿರೋಂಥ ಸಿನಿಮಾ ಥಿಯೇಟ್ರ್ ಆ್ಯಂಬಿಯನ್ಸ್ ಇರೋವಂಥ, ಥಿಯೇಟ್ರಲ್ಲೇ ಎಂಜಾಯ್ ಮಾಡೋವಂಥ ಸಿನಿಮಾ. ಮತ್ತು ಯೂತ್ಸ್, ಯಾವಾಗಲೂ ಯೂತ್ಸ್ನ ನಾವು ಏನಕ್ಕೆ ಸೆಂಟ್ರ್ ಮಾಡ್ಕೋತೀವಿ ಅಂದರೆ, ಅವರೊಬ್ಬರೇ ಪಿಕ್ಚರ್ಗೆ ಹೋಗಲ್ಲ, ಹೋದರೆ ಒಂದು 10 ಜನ ಹೋಗ್ತಾರೆ. ಸೊ ಅದೊಂದು ನೆನಪಲ್ವಾ. ಈಗ ಒಂದು 4 ಜನ ಫ್ರೆಂಡ್ಸ್ ಹೋಗಿದ್ದಾರೆ ಅಂದರೆ ಅವ್ರು ಎಷ್ಟೇ ವರ್ಷ ಆದರೂ ನಾವೆಲ್ಲ ಒಂದು ಸಿನಿಮಾಗೆ ಹೋಗಿದ್ವಲ್ಲ ಅನ್ನೋ ನೆನಪಿರುತ್ತೆ. ಫ್ಯಾನ್ಸು ಥಿಯೇಟರಲ್ಲಿ ನಿಮ್ಮ ಡೈಲಾಗ್ಗಳಿಗೆ ವಿಸಿಲು ಕ್ಲಾಪ್ಸ್ ಹೊಡೆದಾಗ ಆ ಅನುಭವ ಹೇಗಿರುತ್ತೆ ಸರ್? ರೈಟ್ರಾಗಿ ಅದೇ ಖುಷಿ, ಅದು ದೊಡ್ಡ ಪ್ರಶಸ್ತಿ. ಏಕೆಂದರೆ ಕಾಯಿನ್ ಆಗುತ್ತಾ ಇಲ್ವಾ ಅಂತ ನೋಡ್ಕೋತೀವಿ ನಾವು. ಬರೆಯೋ ಡೈಲಾಗ್, ಆ ಸೀನ್ ಚೆನ್ನಾಗಿದ್ದು ಅದಕ್ಕೆ ಡೈಲಾಗ್ ಬರೆಯುವಾಗ ನಮಗೆ ಅನಿಸುತ್ತೆ, ಇಲ್ಲ ಇದು ವಿಜುವಲ್ ಪಾಯಿಂಟ್ ಆಗುತ್ತೆ ಸಿನಿಮಾದಲ್ಲಿ, ಜನ ಎಂಜಾಯ್ ಮಾಡ್ತಾರೆ ಅಂತ. ಸೊ ಅದು ನಾವು ಅಂದ್ಕೊಂಡಿದ್ದು ಥಿಯೇಟ್ರಲ್ಲಿ ಆಗ್ಬಿಟ್ಟಾಗ ಅದು ಖುಷಿ ಆಗುತ್ತೆ. ಈ ಮಾಸ್ ಡೈಲಾಗ್ಗಳು ಬಂದಾಗ ಅಂದರೆ ಎಷ್ಟು ನೀವು ಟೈಮ್ ತಗೊಳ್ತೀರಾ ಡೈಲಾಗ್ಸ್ಗಳು ಬರೆಯೋಕ್ಕೆ? ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದಾ ಅಥವಾ ಹೇಗೆ? ಇಲ್ಲ, ಟೈಮ್ ಹಿಡಿಯುತ್ತೆ. ಏಕೆಂದರೆ ನಾವು ಆ ಕಥೆಯಲ್ಲಿ ಇಳಿಬೇಕಾಗತ್ತೆ, ಆ ಪಾತ್ರಗಳು ನಾವು ಆಗಬೇಕಾಗತ್ತೆ. ಈಗ ನಿರ್ದೇಶಕರು ನಮ್ಗೆ ಹೇಳಿರ್ತಾರೆ, ಮತ್ತು ನಿರ್ದೇಶಕರು ಬರೆಯೋ ಪಾತ್ರ, ಪ್ರತಿಯೊಂದು ಪಾತ್ರದಲ್ಲೂ ಅವರೊಂದು ಸತಿ ಹೋಗಿ ಬರ್ತಾರೆ. ಅವ್ರು ಹೋಗಿ ಬಂದು ಆ ಪಾತ್ರ, ಆ ಕತೆಗೆ ಎಷ್ಟು ಪೂರಕವಾಗಿದೆ, ಆ ಎಲ್ಲ ಪಾತ್ರಗಳು ಯಾವುದೂ ಡಿಸ್ಕನೆಕ್ಟ್ ಆಗಂಗಿಲ್ಲ, ರೌಂಡ್ ಅಪ್ ಆಗಲೇಬೇಕು. ಸೊ ಅವರು ಅಷ್ಟು ಅಚ್ಚುಕಟ್ಟಾಗಿ ಮಾಡಿದಾಗ, ಅದಕ್ಕೆ ಮಾತಿಗೆ ಅಂತ ನಮಗೆ ಕೊಟ್ಟಾಗ ನಾವು ಆ ಮಾತನ್ನ ಎಷ್ಟು ಜವಾಬ್ದಾರಿಯಿಂದ ಬರಿತೀವಿ. ಈಗ ಅದರಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಬಂದಾಗ ನಾವು ರೌಡಿಗೆ ಹೇಗೆ ಮಾತಾಡ್ತಾರೆ, ಒಂದು ಕಾರ್ನರ್ ಇರುತ್ತೆ. ಅವ್ರು ಏನು ಮಾತಾಡಬೇಕು, ಅದಕ್ಕೆ ಆಪೋಸಿಟಾಗಿ ಇವ್ರು ಏನು ಮಾತಾಡಬೇಕು, ಅದಕ್ಕೆ ಸಮಯ ಹಿಡಿಯುತ್ತೆ. ಸ್ಕ್ರಿಪ್ಟಲ್ಲಿ ಡೈಲಾಗ್ಸ್ಗಳು ಬರೆಯುವಾಗ ವಿಜಯ್ ಸರ್ ಸಪೋರ್ಟ್ ಯಾವ ಥರ ಇತ್ತು? ವಿಜಯ್ ತುಂಬಾ ಸಪೋರ್ಟ್, ಎಸ್ಪೆಷಲಿ ಭೀಮಾಗೆ. ಏಕೆಂದರೆ ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಒಂದೊಂದು ಪಾತ್ರನೇ ಒಂದೊಂದು ವಿಭಿನ್ನವಾಗಿದೆ. ಸೊ ಆ ಮಾತುಗಳು, ಇವು ಫಾರ್ ಎಕ್ಸಾಂಪಲ್ಲು ಸಾಂಗಲ್ಲಿ ಸೈಕ್ ಅಂತ ಬಂದ್ರೇ ಈಚೆ ಸುದ್ದಿ ಆಗುತ್ತೆ. ಸೊ ಇನ್ನು ಮಾತು ಅಂತ ಬಂದಾಗ ಅಷ್ಟೇ ಒಂದು ಘನವಾದ ಕೆಲಸ ಆಗಬೇಕಾಗಿದೆ. ಅದು ವಿಜಯ್ ಫಸ್ಟೇ ನನಗೊಂದು ಸ್ಕೆಲಿಟನ್ ಹಾಕ್ಕೊಡೋದು, ಇದು ಈ ಥರ ಟ್ರೈ ಮಾಡು, ಮತ್ತು ಇದು ನನಗೆ ಈ ಥರನೇ ಬೇಕು ಅಂತ. ಅದು ಚರ್ಚೆ ಆಗೋದು, ವಾಟ್ಸಪ್ಪುಗಳಲ್ಲಿ ನಾನು ಬರೆದಿರೋದನ್ನ ಕಳಿಸ್ತಿದ್ದೆ, ಅವ್ರ ಅಸೋಸಿಯೇಟ್ಗೆ ಕಳಿಸ್ತಿದ್ದೆ, ಅವರು ಓದಿಸೋರು, ಆಗ್ತಾ ಇರುತ್ತೆ, ಪಾಲಿಶ್ ಆಗೇ ಆಗುತ್ತೆ. ನಿಮ್ಮ ಡೈಲಾಗ್ನ, ಮಾಸ್ ಡೈಲಾಗ್, ನೀವು ಬರೆದಂಥ ಡೈಲಾಗು ಫುಲ್ಲು ಸ್ಟಾರ್ ನಟರೆಲ್ಲ ಹಾಗೆ ತೆರೆ ಮೇಲೆಲ್ಲ ಅವರು ಹೇಳಿರೋದುಂಟು. ಬಟ್ ಫಸ್ಟ್ ಟೈಮ್ ನೀವು ಬರೆದಂಥ ಯಾವುದಾದ್ರೂ ಒಂದು ಡೈಲಾಗು ಹೇಳೋದಾದ್ರೆ? ಭೀಮಾದಂತಲ್ಲ, ಇದುವರೆಗೂ ನೀವು ಬರೆದಂಥ ಯಾವುದಾದ್ರೂ ಸಿನಿಮಾ ಆಗಿರ್ಬೋದು. ಅಲ್ಲ, ತುಂಬ ನಿಮಗೆ ತುಂಬ ಇಷ್ಟ ಆಗಿರುವಂಥ ಡೈಲಾಗ್? ತುಂಬ ಟಗರೂಲಿ ಡಾಲಿಗೆ ಹೇಳೋದು ನನಗೆ ತುಂಬ ಇಷ್ಟ. ಡಾಲಿ, ನೀನು ನನ್ನನ್ನು ಹುಡ್ಕೊಂಡು ಬಂದರೆ ಅತಿಥಿ, ನಾನು ನಿನ್ನ ಹುಡ್ಕೊಂಡು ಬಂದರೆ ತಿಥಿ ಅನ್ನೋದು ನನಗೆ ತುಂಬ ಇಷ್ಟ. ಆಮೇಲೆ ಆ ಥರ ತುಂಬ ಬೇಜಾನಿದ್ದಾವೆ. ಗುರು ಶಿಷ್ಯರಲ್ಲಿ ದತ್ತಣ್ಣ ಅವರು ಇವ್ರಿಗೆ ಹೇಳೋದು, ಶರಣ್ ಸರ್ಗೆ, ನಿಮ್ದೊಂದು ಊರಿಗೆ ಕೆರೆ ಆಗೋದಕ್ಕಿಂತ 10 ಊರಿಗೆ ನದಿ ಆಗೋದು. ಅದು
ನನಗೆ ತುಂಬ ಇಷ್ಟ. ಇವಾಗ ಡೈಲಾಗ್ಸ್ ಬರೆಯುವಾಗ ಇವಾಗ ನೀವು ಹೇಳುವಾಗಲೇ ಅನಿಸ್ತಿತ್ತು ನೀವು ಅದನ್ನು ಅನುಭವಿಸಿ ಬರೆದಿರ್ತೀರಾ ಅಂತ ಅನ್ನೋದು. ನೀವು ಇವಾಗ ಈ ಹೀರೋಗೆ ನಾನು ಡೈಲಾಗ್ ಬರಿತಿದ್ದೀನಿ ಅಂದಾಗ ನೀವು ಅವರನ್ನು ಮೈಂಡಲ್ಲಿ ಇಟ್ಕೊಂಡು ಬರೀತೀರಾ ಹೇಗೆ? ಪಾತ್ರಗಳಿಗೆ ಬರೀಲೇಬೇಕು. ಮತ್ತು ಪಾತ್ರಗಳು ಯಾರು ಮಾಡ್ತಾರೆ ಅನ್ನೋದು, ಅದು ನಾಯಕ ನಟರಾಗಿರಲಿ ಇನ್ನೊಂದು ಪಾತ್ರ ಆಗಿರಲಿ, ಸ್ವಲ್ಪ ಇಂಪಾರ್ಟೆನ್ಸ್ ಇದೆ. ಮಾತಿಗೆ ತುಂಬ ಗಮನ ಕೊಡಬೇಕು ಅನ್ನೋ ಪಾತ್ರನ ನಾವು ಯಾರು ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊತೀವಿ. ಇವರು ನುರಿತ ಕಲಾವಿದರ, ಇಲ್ಲ ಸ್ಟೇಜ್ ಆರ್ಟಿಸ್ಟಾ, ಇಲ್ಲ ಹೊಸಬರ, ಆ 3 ಇದರಲ್ಲಿ ಯಾರು ಅಂತ ಕೇಳ್ಕೊತೀವಿ. ಸೊ ಆ ಸ್ಟೇಜ್ ಆರ್ಟಿಸ್ಟ್ಗಳು ಆದರೆ ನಾವೇನು ಭಯ ಬೀಳಂಗಿಲ್ಲ. ನುರಿತ ಕಲಾವಿದರು ಅಂದರೂ ಭಯ. ಹೊಸಬರು ಅಂದಾಗ ಸ್ವಲ್ಪ ಗಮನ ಕೊಡ್ತೀವಿ. ಅಂದರೆ ಅಸೋಸಿಯೇಟ್ ಡೈರೆಕ್ಟ್ರಿಗೆ ಹೇಳ್ತೀವಿ ಹಿಂಗೆ ಮಾಡಿಸಿ, ಮತ್ತು ಒಂದು ವಾಯ್ಸ್ ಮೆಸೇಜ್ ಕಳಿಸ್ತೀವಿ. ನಾವು ಏನು ಟೋನಲ್ಲಿ ಬರೆದಿರ್ತೀವಿ, ಅಂದರೆ ಒಂದು ಸ್ಟೈಲಲ್ಲಿ ಬರ್ತೀವಿ, ಅದೇ ಟೋನಲ್ಲಿ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತೀವಿ. ಅದ್ರದ್ದು ಕೆಲಸ ಅಂತ. ಭೀಮಾದಲ್ಲಂತೂ ನಿಮ್ಮ ಡೈಲಾಗ್ಗಳು ಸುರಿಮಳೆ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತನ್ನೋ ನಿರೀಕ್ಷೆ ಅಂತೂ ನಮಗಿದೆ. ಭೀಮಾಲ್ದಿದೆ. ಸಂಭಾಷಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹಸಿ ಹಸಿ ಮಾತುಗಳನ್ನ ಹಾಗೆ ಬಿಟ್ಟಿದ್ದೀವಿ. ಅಂದರೆ ಆ ಪಾತ್ರಗಳು ಹಾಗೆ ಬೆಳೆದಿರ್ತವೆ, ಹಾಗೆ ಬದುಕ್ತಿರ್ತವೆ, ಅವ್ರ ಮಾತು ಹಾಗೇ ಇರಬೇಕು. ಅದಕ್ಕೆ ಸಿನಿ ಟಚ್ ಕೊಟ್ಟರೆ ಒಂಥರ ಬೇರೆ ಥರ ಆಗುತ್ತೆ ಅಂದ್ಬಿಟ್ಟು ಆದಷ್ಟು ನ್ಯಾಚುರಲ್ ಡೈಲಾಗ್ಸ್ಗೆ ಒತ್ತು ಕೊಟ್ಟಿದ್ದೀವಿ. ಫೈನಲಿ ಆಗಸ್ಟ್ 9ಗೆ ರಿಲೀಸ್ ಆಗ್ತಿದೆ ಭೀಮಾ ಸಿನಿಮಾ. ಆಡಿಯನ್ಸ್ಗೆ ಏನು ಹೇಳ್ತೀರಾ? ಆಗಸ್ಟ್ 9ನೇ ತಾರೀಕು ಭೀಮಾ ಹೆಸರು ಕೇಳಿದ್ರೇ ಹೇಳ್ಬೋದು ಅದೊಂದು ಬಲ. ಮತ್ತು ಒಂದು ಒಳ್ಳೆ ಕತೆ ಕೆಲಸ ಮಾಡಿದ್ದಾರೆ. ಒಂದು ಒಳ್ಳೆ ಕತೆ ಮೇಲೆ ದುನಿಯಾ ವಿಜಯ್ ಅವರ ಇದರ ಹಿಂದಿನ ಚಿತ್ರ ಸಲಗಾಗೆ ಏನು ಪ್ರೀತಿ ವಿಶ್ವಾಸ ನೀವು ಕೊಟ್ರಿ, ನಿಮ್ಮ ನಂಬಿಕೆ ನಾವು ಆ ಸಲಗಾ ಮೂಲಕ ಉಳಿಸ್ಕೊಂಡಿದ್ದಾರೆ. ಸೊ ಈಗ ಅವರ 2ನೇ ಚಿತ್ರ ಭೀಮಾ ಹೆಸರೇ ಬಲ. ಸೊ ಅದು ಮನೋರಂಜನಾತ್ಮಕವಾಗಿ ಸಂದೇಶನಾತ್ಮಕವಾಗಿ ಕೂಡ ಇದೆ. ಸೊ ಈಗಾಗಲೇ ಸಂಗೀತ ನಿಮ್ಮ ಕಿವಿಗಳಿಗೆ ಅಪ್ಪಳಿಸಿದೆ. ಸಂಗೀತ ಯಾವ ಥರ ಹಿಟ್ಟಾಗಿದೆಯೋ ಅದಕ್ಕೆ ಮೀರಿ ಸಿನಿಮಾ ಹಿಟ್ ನೀವು ಮಾಡಬೇಕು. ಎಲ್ಲರೂ ಬಂದು ನೋಡಿ, ಇನ್ನೊಬ್ರಿಗೆ ಹೇಳಿ, ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಬಲ ತುಂಬಬೇಕು ಭೀಮಾ ಚಿತ್ರದ ಮೂಲಕ. ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಸರ್. ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.